ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಉಡುಪಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಸಾವಯವ ವಸ್ತುಗಳನ್ನೇ ಮಾರಾಟ ಮಾಡುವ ಮಳಿಗೆ ಗೋಮಾತಾ ಟ್ರೇಡರ್ಸ್. ಇದರ ಮಾಲೀಕರು ಶ್ರೀಯುತ ಸತೀಶ್ ಜಿಪಿ. ಪ್ರತಿ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಹುಟ್ಟು ಹಾಕುವುದಕ್ಕೆ ಸಾವಯವ ವಸ್ತುಗಳನ್ನೇ ಮಾರಾಟ ಮಾಡುವ ಮಳಿಗೆಗಳು ಎಷ್ಟು ಅಗತ್ಯ ಹಾಗೂ ಅವರ ವ್ಯಾಪಾರ ಪ್ರಾರಂಭದ ದಿನಗಳಿಂದ ಇಂದಿನ ದಿನಗಳವರೆಗೆ ಯಾವ ರೀತಿ ವ್ಯತ್ಯಾಸ ಕಂಡಿದೆ ಎನ್ನುವುದರ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ಔಷಧಿ ಮಾತ್ರ ಅಲ್ಲ, ಖಾಲಿ ಆಹಾರದಿಂದನೇ ನಾವು ಕೆಲವು ರೋಗಗಳನ್ನು ಗುರಿಪಡಿಸ್ಬೋದು ಅಥವಾ ನಮ್ಮ ಬಾಡಿ ನಮ್ಮ ಆರೋಗ್ಯವನ್ನು ಕಂಟ್ರೋಲ್ ಹಿಡ್ಕೊಳ್ಬೋದು ಹೇಳೋ ಸತ್ಯ ಗೊತ್ತಾಯಿತು. ಯುವ ಜನರು ಏನು ಆರೋಗ್ಯಕಾರಿಗಳಲ್ಲ. ಈಗಿನ ಡಯಟ್ ಫುಡ್ಗಳಲ್ಲಿ, ಈಗಿನ ಬೇರೆ ಬೇರೆ ಫುಡ್ಗಳಲ್ಲಿ ತುಂಬ ವಿಷ ಇರುವಂಥದ್ದು ತಿಂತಾರೆ. ಈ ಫೀಲ್ಡಲ್ಲಿ ಹಾನೆಸ್ಟಿ ಮುಖ್ಯ. ಬೇರೆ ವ್ಯವಹಾರ ಲಾಭ ಉದ್ದೇಶ ಇಟ್ಕೊಂಡು ಖಂಡಿತ ಆಗಲಿಲ್ಲ, ಸಾಧ್ಯವೇ ಇಲ್ಲ. ಹಾನೆಸ್ಟಿ ಮತ್ತು ನಂಬಿಕೆ ಅತ್ಯಂತ ಪ್ರಚೋದನೆ. ನಂಬಿಕೆ ಮತ್ತು ವಿಶ್ವಾಸ ದ್ರೋಹಗಳು ಮಾಡಲೇಬಾರ್ದು. ನಮಸ್ಕಾರ, ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಸತೀಶ್ ಜಿ ಪಿ ಅವರಿದ್ದಾರೆ. ಅವರು ಉಡುಪಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಗೋಮಾತಾ ಅನ್ನುವಂಥ ಒಂದು ಟ್ರೇಡರ್ಸನ್ನು, ಅಲ್ಲಿ ಸಾವಯವ ವಸ್ತುಗಳನ್ನೇ ಮಾರಾಟ ಮಾಡುವಂಥ ಒಂದು ಮಳಿಗೆಯನ್ನು ನಡೆಸ್ತಾ ಇದ್ದಾರೆ. ಅವ್ರ ಜೊತೆ ವಿಷಮುಕ್ತ ಅಡುಗೆ ಮನೆಯ ಸುತ್ತ ಒಂದಿಷ್ಟು ಹೊತ್ತು ಮಾತಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವಿಷಮುಕ್ತ ಅಡುಗೆ ಮನೆ ಮಾಡುವತ್ತ ನೀವು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಒಂದು ಮಳಿಗೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈ ಸಾವಯವ ವಸ್ತು ಅಂತ ಅಂದಾಗ ನೀವು ಎಷ್ಟು ವರ್ಷ ಹಿಂದೆ ನಿಮ್ಮ ಮಳಿಗೆಯನ್ನು ಶುರು ಮಾಡಿದ್ರಿ, ಹಾಗೂ ಆವಾಗ ಇದ್ದಂತಹ ಟ್ರೆಂಡ್ ಇರ್ಬೋದು, ಆವಾಗ ಇದ್ದಂತಹ ಬೇಡಿಕೆ ಇರಬಹುದು, ಇವಾಗಿನ ಒಂದು ಬೇಡಿಕೆಯ ಬಗ್ಗೆ ಹೇಳೋದಾದರೆ? ಶ್ರೀ ಗುರುಭ್ಯೋ ನಮಃ. ನಾನು ಕಳೆದ 18 ವರ್ಷಗಳಿಂದ ಈ ಸಾವಯವ ಏನುಂಟು ವಿಷಮುಕ್ತ ಆಹಾರವನ್ನು ಜನರಿಗೆ ಕೊಡಬೇಕು ಕೆಲವೊಂದು ಪ್ರಜ್ಞೆಯಿಂದ ಮತ್ತು ಶ್ರೀ ರಾಮಚಂದ್ರಾಪುರ ಮಠದ ಒಂದು ಪ್ರೇರಣೆಯಿಂದ ಅಭಿಯಾನ ಆವಾಗಲೇ ಪ್ರಾರಂಭ ಆಗಿತ್ತು. ಅದು ಪ್ರೇರಣೆಯಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ವಿಭಿನ್ನ ಆಯಿತು. ಜನರಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಗ ತುಂಬ ಭಾರಿ ಕಷ್ಟ ಆಯಿತು. ಒಂದು 5-6 ವರ್ಷ ಅದನ್ನು ಎತ್ತಲಿಕ್ಕೆ ಮಾಡಲಿಕ್ಕೆ. ಸಾವಯವ ಅಂದರೆ ಏನು, ಅದರಿಂದ ಏನು ಬೆನಿಫಿಟ್ ಉಂಟು, ಆರೋಗ್ಯಕ್ಕೆ ಏನು ಅದರಿಂದ ಹೆಲ್ಪ್ ಆಗ್ತದೆ, ಅದ್ರ ಬಗ್ಗೆ ತುಂಬ ಜನರಿಗೆ ಅದು ಗೊತ್ತಿರಲಿಲ್ಲ. ಏನೋ ಅಂದರೆ ಬೇರೆ, ಯಾಕಂದರೆ ರೇಟುಗಳು ಸಹ ದರದ ತುಂಬ ವ್ಯತ್ಯಾಸ ಬರ್ತಾಯಿತ್ತು ಮಾರ್ಕೆಟ್ ರೇಟಿಗೂ ಈ ಸಾವಯವ ತಗೊಳ್ಳಿ ಜನ ಇರುತ್ತೆ. ಆದರೆ ಕೆಲವರು ಮಾತ್ರ ಅದರ ಬಗ್ಗೆ ನಂಬಿ ನಮ್ಮನ್ನು ತುಂಬ ಪ್ರೋತ್ಸಾಹಿಸಿದ್ದಾರೆ. ಬಟ್ ಈಗ ನಾವು 5-6 ವರ್ಷದಲ್ಲಿ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಉಂಟು. ಸಾವಯವ ಸತ್ಯ ಹೌದು ಹೇಳೋ ಒಂದು ಅರಿವು ಬಂದಿದೆ ಕೆಲವು ಜನರಿಗೆ. ಆ ನಿಟ್ಟಿನಲ್ಲಿ ಗ್ರಾಮರಾಜ್ಯ ನನಗೆ ಅದೊಂದು ನಮಗೊಂದು ಪ್ರೇರಣೆಯಾಗಿ ಸಹ ಅವರ ಉತ್ಪನ್ನಗಳು ಅತ್ಯಂತ ಉತ್ತಮವಾಗಿ ಮೂಡಿ ಬಂದು ನಮಗೆ ಒಂದು ಸಪೋರ್ಟಿವ್ ಆಗಿ ಉಂಟು. ಅವರಲ್ಲಿ ಎಲ್ಲ ಐಟಮ್ಸು ಸಹ, ಎಲ್ಲ ಕಂಪ್ನಿಯವ್ರದ್ದು ಸಹ ಅಷ್ಟೇ ಒಂದು ಸಾವಯವ ಮುಕ್ತ ಹೇಳಿ ಅದೊಂದು ಸಮಾಜಕ್ಕೆ ಅದೊಂದು ಒಳ್ಳೆಯ ವಿಷಯ ಅಂತ ನಾನು ಅನಿಸ್ತೇನೆ. ಅಂದರೆ ನಿಮ್ಮ ಪ್ರಕಾರ ಬೇಡಿಕೆ ಅವತ್ತೂ ಇತ್ತು ಅಂತ, ಅಥವಾ ಆವತ್ತು ಜನರಿಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಸಾವಯವ ಅಂದರೆ ಏನು ಗೊತ್ತಿರಲಿಲ್ಲ. ತುಂಬ ಕಮ್ಮಿ, ಕೆಲವೇ ಪರ್ಸೆಂಟ್ ಜನರಿಗೆ ಮಾತ್ರ ಗೊತ್ತಿತ್ತು. ಬಂದರು ಬೈ ಮಾಡ್ತಿದ್ರು. ಅದು ಜನರಿಂದ ಜನರಿಗೆ ರೆಡಿ, ಹಾಗಂದ್ರೆ ಏನು, ಸಾವಯವ ಅಂದರೆ ಏನು, ಹಾಗೆ ಒಬ್ಬರಿಂದ ಒಬ್ರಿಗೆ ಹೋಗಿ ಮತ್ತೆ ಬೆಳೀತಾ ಹೋಯ್ತು. ಕರೋನಾ ನಂತರದಲ್ಲಿ ಅದು ತುಂಬ ಅವಶ್ಯಕ, ಬೇಕೇ ಬೇಕು, ತುಂಬ ಅನಿವಾರ್ಯ ಅಂತ ಒಂದು ಪರಿಸ್ಥಿತಿ ಬಂತು. ಈಗ ಸ್ವಲ್ಪ ಮಟ್ಟಿಗೆ ಜನರಲ್ಲಿ ಗೊತ್ತಾಗಿದೆ, ಅದು ಬೇಕು, ನಮ್ಮ ಜೀವನಕ್ಕೆ, ನಮ್ಮ ಜೀವನ ಶೈಲಿಗೂ ಬೇಕು, ಆರೋಗ್ಯಕ್ಕೆ ಅತ್ಯಂತ ಅಮೂಲ್ಯವಾದದ್ದು ಆಹಾರ. ಔಷಧಿ ಮಾತ್ರ ಅಲ್ಲ, ಖಾಲಿ ಆಹಾರದಿಂದನೇ ನಾವು ಕೆಲವು ರೋಗಗಳನ್ನು ಗುರಿಪಡಿಸ್ಬೋದು ಅಥವಾ ನಮ್ಮ ಬಾಡಿ ನಮ್ಮ ಆರೋಗ್ಯವನ್ನು ಕಂಟ್ರೋಲ್ ಹಿಡ್ಕೊಳ್ಬೋದು ಹೇಳೋ ಸತ್ಯ ಗೊತ್ತಾಯಿತು. ಅಂದರೆ ಗ್ರಾಹಕರ ಸಂಖ್ಯೆ ಯಾವ ಥರ ಇದೆ, ಯಾವ ರೀತಿ ಗ್ರಾಹಕರಿದ್ದಾರೆ? ಗ್ರಾಹಕರಂದರೆ ಕೆಲವರು ಒಂದು 2-3 ಸ್ಟೆಪ್ ಬೈ ಸ್ಟೆಪ್. ಅಂದರೆ ಈಗ ನಾವು ಸಿರಿಧಾನ್ಯಗಳನ್ನು ಮಾಡ್ತೇವೆ. ಕೆಲವು ಸಿರಿಧಾನ್ಯ ಅಂದರೆ ಶುಗರ್ನವರಿಗೆ, ಮೇನಾಗಿ ಮಧುಮೇಹಿಗಳಿಗೆಲ್ಲ ಸಂಬಂಧಪಟ್ಟ, BP ಅವರಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ಡೈಲಿ ಹೆಲ್ದಿ ಆಗಿರಬೇಕು ಅಲ್ಲ, ಆ ಮಟ್ಟದಲ್ಲೂ ಅಕ್ಕಿಗಳು. ಈಗ ಮುಂಚೆಲ್ಲ ನಾವು ಯಾವುದಾದ್ರು ಅಕ್ಕಿಗಳು ತಿಂತಿದ್ರು, ಈಗ ಸಾವಯವದ್ದೇ ಅಕ್ಕಿಗಳು, ಕೆಂಪಕ್ಕಿ ಅಂಥ ಅಕ್ಕಿಗಳನ್ನು ತಿಂತಾರೆ. ಅದು ತುಂಬ ಮಟ್ಟಿಗೆ ನಮಗೆ ಫೈಬರು ಮತ್ತು ಪ್ರೋಟೀನ್ಸ್ ಇರೋದ್ರಿಂದ ಕೆಲವು ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಉಂಟು. ಮತ್ತು ಯೂಟ್ಯೂಬ್ಗಳಲ್ಲೆಲ್ಲ ಬರುವಾಗ ಅದ್ರ ಬಗ್ಗೆ ಮಾಹಿತಿ ಬರ್ತಾ ಉಂಟು. ಅದು ಯಾಕೆ ಬೆನಿಫಿಟ್ಟು, ಯಾಕೆ ಅದನ್ನು ನಾವು ತಿನ್ನಬೇಕು, ಯಾವ ಮಟ್ಟಿಗೆ ನಮಗದು ಹೆಲ್ಪ್ ಆಗ್ತದೆ ಹೇಳೋ ದೃಷ್ಟಿಯಲ್ಲಿ ಜನ ಅದನ್ನು ಲೈಕ್ ಮಾಡ್ತಾ ಇದ್ದಾರೆ. ಈಗ ಯಾವ ಏಜ್ ಗ್ರೂಪ್ ಹೆಚ್ಚು ಬರೋದು ನಿಮ್ಮಲ್ಲಿಗೆ? 50 ವರ್ಷ ನಂತರದವ್ರು ಸ್ವಲ್ಪ ಈಗ ಸ್ಟಾರ್ಟಿಂಗ್ಲಿ
ಪ್ರಾರಂಭ ಬಾಡಿಯಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಉಂಟು ಈಗ, ಅವರು ಸ್ವಲ್ಪ ಮಟ್ಟಿಗೆ ಇದಕ್ಕೆ ವಾಲಿದ್ದಾರೆ, ತಗೊಳ್ತಾ ಇದ್ದಾರೆ, ಕಮ್ಮಿ ಆಗ್ತಾ ಇದ್ದಾರೆ. ಯುವ ಜನತೆಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಅಂದರೆ ಈ ಥರದ ಪ್ರಾಡಕ್ಟ್ಸನ್ನು ಅವರು ಬಳಸಬೇಕು ಅನ್ನೋದಾದರೆ ಅವರಿಗೆ ಏನು ಹೇಳಬೇಕು ಅಂತ? ಯುವ ಜನರು ಏನು ಆರೋಗ್ಯಕಾರಿಗಳಲ್ಲ. ಈಗ ಸಹ ಈಗಿನ ಡಯಟ್ ಫುಡ್ಗಳಲ್ಲಿ, ಈಗಿನ ಬೇರೆ ಬೇರೆ ಫುಡ್ಗಳಲ್ಲಿ ತುಂಬ ವಿಷ ಇರುವಂಥದ್ದು ತಿಂತಾರೆ. ಅದರಲ್ಲೂ ಅವರಿಗೆ ಸಹ ಅನುಭವ ಇರ್ತದೆ, ಯುವ ಜನರಿಗೆ ಸಹ. ಇದನ್ನೊಮ್ಮೆ ಪ್ರಯತ್ನ ಮಾಡಲಿ ಅವರು ಈ ನಿಟ್ಟಿನಲ್ಲಿ, ಆವಾಗ ಅವರ ಆರೋಗ್ಯದಲ್ಲೂ ಸುಧಾರಣೆ ಆಗ್ತದೆ. ಯುವ ಜನರಿಗೂ ಗಾಡಿ ಹಾಳಾದ್ರೇ ರಿಪೇರಿ ಮಾಡಬೇಕು ಅನ್ನೋದು, ಗಾಡಿಯನ್ನು ಹಾಳಾಗದೇ ಇರೋ ಥರ ನೋಡ್ಕೊಳ್ಬೇಕು ಅನ್ನೋ ಯೋಚನೆ ಇಲ್ಲ ಅಂತಾನೆ ಇವತ್ತಿನ ಜನತೆಗೆ. ಕೆಲವು ಮಂದಿ, ಎಲ್ಲರೂ ಅಲ್ಲ, ಕೆಲವು ಜನರಿಗೆ ತುಂಬ ಒಳ್ಳೆಯ ಅವೇರ್ನೆಸ್ ತುಂಬ ಜನರಿಗೆ ಉಂಟು. ಒಂದು ಪರ್ಸೆಂಟೇಜ್ ವೈಸ್ ನೋಡೋದಾದರೆ ಯುವ ಜನತೆಯ ಸಂಖ್ಯೆ ಎಷ್ಟು ಮತ್ತು ಯಾಕೆ ಬರ್ತಾರೆ? ಯುವ ಜನರ ಸಂಖ್ಯೆ ಸಹ ಈಗ ತುಂಬ ಒಂದು ರೀತಿಯಲ್ಲಿ ಫ್ಲೋಯಿಂಗಲ್ಲಿ ಉಂಟು, ಗ್ರೋ ಆಗ್ತಾ ಉಂಟು ತುಂಬ. ಈಗ ನಮ್ಮ ಮುಂದೆ ಅಂದರೆ ಅವರು ಫುಡ್ ಐಟಮ್ಸ್ ಅಂದರೆ ಅವರು ಈ ಎಣ್ಣೆ ಪದಾರ್ಥಗಳಿಂದ ಹೆಚ್ಚಾಗಿ ರೈಸ್ ಐಟಮ್ಸ್ಗಳನ್ನು, ಸಿರಿಧಾನ್ಯಗಳನ್ನು ಸಹ ಅವರು ತಗೊಳ್ತಾ ಇದ್ದಾರೆ. ಈಗ ಅಕ್ಕಿಗಳನ್ನು ಅವರಿಗೆ ವಾಸ್ತವ ಸತ್ಯ ಗೊತ್ತಾಗಿದೆ, ಅದನ್ನು ತಗೊಳ್ತಾ ಇದ್ದಾರೆ. ಅದೊಂದು ತುಂಬ ಒಂದು ಸಂತೋಷಕರ ವಿಚಾರ. ನಿಮ್ಮಲ್ಲಿ ಹಾಗಿದ್ರೆ ಹೆಚ್ಚು ಮಾರಾಟ ಆಗುವಂಥದ್ದು ನೋಡೋದಾದರೆ ಅಕ್ಕಿ ರೀತಿಯ ಐಟಮ್ಸ್ ಅಥವಾ ಸಿರಿಧಾನ್ಯಗಳನ್ನು? ಸಿರಿಧಾನ್ಯ, ಅಕ್ಕಿ, ಮತ್ತು ಕೆಲವರಿಗೆ ಗೋಮೂತ್ರ, ಇಂಥ ಐಟಮ್ಸ್, ಈ ನ್ಯಾಚುರಲ್ ಐಟಮ್ಸ್ಗಳೇನುಂಟು, ಗೋತ್ಪನ್ನಗಳದ್ದು ಸಹ, ತುಪ್ಪಗಳು ತುಂಬ ಮಟ್ಟಿಗೆ ತುಪ್ಪ ಹೋಗ್ತದೆ. ಈಗಿನ ಇದಕ್ಕೆ ಸಂಬಂಧಪಟ್ಟ ಕೊಲೆಸ್ಟ್ರಾಲ್ ಅಂಥದ್ದಕ್ಕೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ತುಪ್ಪ ಬೇಕು ಹೇಳಿ ತುಂಬ ಜನ ತುಪ್ಪವನ್ನು ತೊಗೊಂಡು ಹೋಗ್ತಾರೆ. ನಿಮಗೆ ಬರುವಂಥ ಮೇನ್ ಚಾಲೆಂಜ್ ಏನು? ಈಗ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋದು ಚಾಲೆಂಜ್ ಆಗಿ ಉಳಿದಿದೆಯಾ ಇವಾಗ? ಪ್ರೈಸು ಕೆಲವೇ ಮಂದಿಗೆ ಮಾತ್ರ, ಎಲ್ಲರೂ ಖಂಡಿತ ನೋಡೋದಿಲ್ಲ. ಕ್ವಾಲಿಟಿಯನ್ನು ಮೇಯ್ನಾಗಿ ಚಾಲೆಂಜ್ ಆಗಿ ನೋಡ್ತಾರೆ. ಈಗ ನೀವು 18 ವರ್ಷ ಹಿಂದಿನ ಕಥೆ ನೋಡೋದಾದರೆ, 18 ವರ್ಷ ಅಂದರೆ ಸಣ್ಣ ಇದು ಸಮಯ ಏನಲ್ಲ, ಈ 18 ವರ್ಷವನ್ನು ಕಂಪೇರ್ ಮಾಡೋದಾದರೆ ಆವಾಗ ನಿಮಗೆ ಇದ್ದಂಥ ಲಭ್ಯತೆಗೂ ಇವಾಗ ಇರುವಂಥ ಲಭ್ಯತೆಗೂ ಏನು ವ್ಯತ್ಯಾಸ? ತುಂಬ ವ್ಯತ್ಯಾಸ ಉಂಟು. ಆವಾಗ ಕೆಲವೇ ಮಂದಿ ತುಂಬ ವಿರಳವಾಗಿ ಮಾಡ್ತಾ ಇದ್ರು. ಈಗ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ತುಂಬ ಜನ ಅದ್ರ ಬಗ್ಗೆ ಕೈ ಹಾಕಿದ್ದಾರೆ, ಮಾಡ್ತಾ ಇದ್ದಾರೆ. ಈಗ ರೈತರಾಗಲಿ, ಅವರಿಗೆ ಏನೋ ಒಂಥರ ಮೋಟಿವೇಶನ್ ಆಗಿದೆ, ಇದು ಮಾಡಬೇಕು ಒಳ್ಳೆಯದು ಅಂತೇಳಿ. ಎರಡು ದೃಷ್ಟಿನೇ ಸರ್, ಲಾಭದಾಯಕವೂ ಹೌದು, ಮತ್ತು ಅವರ ಭೂಮಿ ಸಹ ಅದರಿಂದ ಉಳಿತದೆ. ಕೆಮಿಕಲ್ ಹಾಕದೆ ಮಾಡೋದ್ರಿಂದ ಅದನ್ನೊಂದು ಲಾಭ, ಮತ್ತು ಅವರ ಫ್ಯಾಮಿಲಿಗೆ ಸಹ ಅದು ಹೆಲ್ಪ್ ಆಗ್ತದೆ ಅಲ್ಲ. ಅವ್ರು ಕೆಮಿಕಲ್ ಹಾಕೋದ್ರಿಂದ ಅವರಿಗೆ ಒಂದು, ಮತ್ತು ಬೇರೆಯವ್ರಿಗೆ ಸಹ ಅಷ್ಟೇ, ಒಳ್ಳೆಯ ಇದನ್ನು ಕೊಡ್ತಾ ಇದ್ದೆ ನಾನು, ಆಹಾರವನ್ನು ಕೊಡ್ತಾ ಇದ್ದೆ, ಒಂದು ಮನಸ್ಸು ತೃಪ್ತಿ ಇರ್ತದೆ. ಆಗ ಸ್ವಲ್ಪ ಅವೈಲೇಬಿಲಿಟಿ ಉಂಟು. ಈಗ ಈ ಕಾಂಪಿಟೇಷನ್ ಅಂತ ಬಂದಾಗ ಇಲ್ಲಿ ಹೆಚ್ಚು ಹೆಚ್ಚು ಜನರನ್ನು ತಲುಪಬೇಕು ಅಂತಂದರೆ ಈಗಿನ ಸಂದರ್ಭದಲ್ಲಿ ಅದರ ದರದ ಇದೇನೆ ಮೇಯ್ನ್ ಇದಾಗುತ್ತೆ. ಯಾಕಂದರೆ ನಾವು ಹೆಚ್ಚು ನೋಡ್ತಾ ಇರೋದೇನು ಅಂತಂದರೆ ಕಮ್ಮಿ ಬೆಲೆಗೆ ಸಿಕ್ತು ಅನ್ನೋದಕ್ಕೆ ಅಲ್ಲಿಗೆ ಹೋಗೋದ್ರಿಂದ ಆ ರೀತಿಯ ಕಾಂಪಿಟೇಷನ್ನಿಗೆ ತುತ್ತಾಗುವಂಥ ಚಾನ್ಸಸ್ ಯಾವ ಥರ ಇದೆ ಅಂತ, ಈ ಥರ ರಾಸಾಯನಿಕ ಮುಕ್ತ ನಾನು ಒಪ್ಪೋದಿಲ್ಲ. ಬೇಕು ಅಂತಾದವ ಯಾವಷ್ಟೇ ರೇಟು ಕೊಟ್ಟು ತೊಗೊಳ್ತಾರೆ. ಈಗ ಪ್ರಿಟೆಂಡ್ ಹೇಗೆ ಅಂದರೆ ಜನ ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ಎಷ್ಟು ಕೊಡ್ತಾರೆ ಅಂದರೆ ನೋಡ್ತಾರೆ. ಮಾರ್ಕೆಟಿನಲ್ಲಿ 10-20 ರೂಪಾಯಿ ಜಾಸ್ತಿ ಖಂಡಿತ ಬೈ ಮಾಡ್ತಾರೆ. ಬಟ್ ಅವರಿಗೆ ಅದು ಗೊತ್ತುಂಟು, ಅದು ಯಾಕೆ ಜಾಸ್ತಿ, ಅದರಿಂದ ಏನು ಕಷ್ಟ ಉಂಟು, ಇದನ್ನು ಬೆಳಿಲಿಕ್ಕೆ ಡಿಫ್ರೆನ್ಸ್ ಏನದು, ಇದನ್ನು ಬೆಳಿಲಿಕ್ಕೆ ಇದನ್ನು ಬೆಳಿಲಿಕ್ಕೆ ಏನು ವ್ಯತ್ಯಾಸ ಉಂಟು ಗೊತ್ತಿರೋದ್ರಿಂದ ನನಗೆ ಅಂಥ ಸಮಸ್ಯೆ ಬರಲಿಲ್ಲ. ಬಟ್ ಕ್ವಾಲಿಟಿಯಲ್ಲಿ ಕೆಲವು ಸರ್ತಿ ಇಶ್ಯೂ ಆಗೋದು ಉಂಟು. ನಮಗೆ ಅದನ್ನು ಹುಡ್ಕೊಂಡು ಹೋಗೋದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ. ಮತ್ತು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೋಡೋದಾದರೆ 18 ವರ್ಷದಿಂದ ನೀವು ಇದನ್ನು ನಡೆಸ್ತಾ ಇದ್ದೀರಿ. ಈ 18 ವರ್ಷಗಳನ್ನ ಇದು ನಡೆಸಿದ್ರಲ್ಲಿ ನಿಮಗೆ ಆದಂಥ ಏರಿಳಿತಗಳು ಎಲ್ಲಾದರೂ ನಿಮಗೆ ಯಾಕಾದರೂ ಇದನ್ನು ಶುರು ಮಾಡಿದೆ ಅಂತ ಅನ್ನಿಸ್ತಾ, ಮತ್ತು ನೀವೊಬ್ಬ ಉದ್ಯಮಿಯಾಗಿ ಬೆಳವಣಿಗೆಯನ್ನು ಕಂಡಿದ್ದೀರಾ ಅಂತ? ಈ ಸ್ಥಿತಿಯಲ್ಲಿ ಹೇಳಬೇಕಂದ್ರೆ ನನ್ನ ಮಾವ ಇದಕ್ಕೆಲ್ಲ ಕಾರಣರು. ಅವರು ಆ ವಿಷಯದಲ್ಲಿ ತುಂಬ ನಮ್ಮನ್ನು ಮಾರ್ಗದರ್ಶನ ಮಾಡಿದರು. ಅವರೇ ಪ್ರಾರಂಭ ಮಾಡಿದ್ದದು. ದಿನಕ್ಕೆ ಒಂದು 3-4 ಕಸ್ಟಮರ್ 5 ಕಸ್ಟಮರಿಗೆ ಬರ್ತಾಯಿದ್ರು ಸ್ಟಾರ್ಟಿಂಗಲ್ಲಿ. ಮತ್ತು ಅವರು ಬರೋದು ನೋಡಿ ಮತ್ತೊಬ್ಬರು ಬೆಲ್ಲಗಳು ಸಿಕ್ಕಿತ್ತು, ಉಪ್ಪುಗಳು ಸಿಕ್ಕಿತ್ತು, ಅಕ್ಕಿಗಳು ಸಿಕ್ಕಿತ್ತು. ಈಗೊಂದು ಅಂದಾಜು ಎಷ್ಟು ಜನ ಬರ್ತಾರೆ ದಿನಕ್ಕೆ? ಈಗ ಒಂದು 150-200ವರೆಗೂ ನಮಗೆ ಕಸ್ಟಮರ್ಸ್ ಇದ್ದಾರೆ. ಈಗ ನೀವು ಅದೇ ಯಾವಾಗ ಎಲ್ಲಿ ಆರಂಭ ಮಾಡಿದಿರೋ ಅದೇ ಇದರಲ್ಲಿದ್ದೀರಾ? ಅದರ ಬೆಳವಣಿಗೆ ಹೇಗಾಯಿತು? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರಾದರೂ ಒಬ್ಬರು ಈ ರೀತಿಯ ಉದ್ದಿಮೆಯನ್ನು ಮಾಡಬೇಕು, ಈ ರೀತಿಯ ಇದನ್ನು ಮಾಡಬೇಕು ಖಂಡಿತ ನಾನು ಅವರಿಗೆ ಒಂದು ಕಿವಿ ಮಾತು ಹೇಳೋದು, ತುಂಬ ತಾಳ್ಮೆ ಬೇಕು. ಮತ್ತು ಯಾರೇ ಕಸ್ಟಮರು ಬಂದು ಕೇಳಿದರೂ ಸಹ ತುಂಬ ತಾಳ್ಮೆಯಿಂದ ಉತ್ತರ ಕೊಡಬೇಕಾಗ್ತದೆ. ಯಾಕೆಂದರೆ ಹೊಸ ಫೀಲ್ಡ್ ಆದ್ದರಿಂದ ತುಂಬ ಬರೋರಿಗೆ ಅದ್ರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅವರ ಅಪನಂಬಿಕೆ ಇರ್ತದೆ ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ. ಇದು ಹೌದಾ ಅಲ್ಲೋ, ಇವರು ಅಲ್ಲಿಯ ಮಲೆಗೆ ಈ ರೀತಿ ತಗೊಳ್ತಿದ್ದಾರೆ ಹೇಳೋ ಬಗ್ಗೆ ಆ ಸುಳ್ಳನ್ನು ನಾವು ಹೋಗಲಾಡಿಸ್ಬೇಕು. ಅದನ್ನು ಸತ್ಯವ ಹೇಳಬೇಕು, ನಿರೂಪಿಸಬೇಕು ನಾವು. ಈಗ ಇರೋ ಚಾಲೆಂಜ್ ಅದೇ. ಯುವಜನ ಯಾರೇ ಮಾಡಲಿ ಅದೊಂದು ದೊಡ್ಡ ಮಟ್ಟದ ಚಾಲೆಂಜ್ ಆಗಿರ್ತದೆ.
ಮತ್ತು ಇಲ್ಲಿ ಸಾವಯವ ಅಥವಾ ರಾಸಾಯನಿಕ ಮುಕ್ತ ವಸ್ತುಗಳನ್ನು ತಯಾರು ಮಾಡುವವರಿಗಾಗಲಿ ಮಾರಾಟ ಮಾಡುವವರಿಗಾಗಲಿ ಆನೆಸ್ಟಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ? ತುಂಬ ಮುಖ್ಯ. ಈ ಫೀಲ್ಡಲ್ಲಿ ಹಾನೆಸ್ಟೇ ಮುಖ್ಯ. ಬೇರೆ ವ್ಯವಹಾರ ಲಾಭ ಉದ್ದೇಶ ಇಟ್ಕೊಂಡು ಖಂಡಿತ ಆಗಲಿಲ್ಲ, ಸಾಧ್ಯವೇ ಇಲ್ಲ. ಆನೆಸ್ಟಿ ಮತ್ತು ನಂಬಿಕೆ ಅತ್ಯಂತ ಪ್ರಚೋರ. ನಂಬಿಕೆ ಮತ್ತು ವಿಶ್ವಾಸ ದ್ರೋಹ ಮಾಡಲೇಬಾರ್ದು ಇದರಲ್ಲಿ. ಆ ನಂಬಿಕೆಯಲ್ಲೇ ನಾವು ಬೆಳಿಬೇಕು, ಹೋಗಬೇಕು. ಆವಾಗ ಮಾತ್ರ ನಮಗೆ ಬರುವ ಕಸ್ಟಮರಿಗೆ ಸಹ ಆ ನಮ್ಮ ಮೇಲೆ ನಂಬಿಕೆ ಇರ್ತದೆ. ನಮ್ಮಲ್ಲೇ ಸಹ ನಮ್ಮ ಮೇಲೆ ನಂಬಿಕೆಯಲ್ಲೇ ತೊಗೊಂಡು ಹೋಗ್ತಾರೆ. ನಮಗೆ ಅವರಿಗೆ ದ್ರೋಹ ಮಾಡಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಅದು ಸತ್ಯ ವಿಚಾರ. ಯಾವುದೇ ಇದಾಗಲಿ ಬೆಳವಣಿಗೆ ಕಂಡಿದೆ, ಆ ವಿಷಯದಲ್ಲಿ ಕಂಡಿದೆ ನಮಗೆ. ಮತ್ತು ಗ್ರಾಮ ರಾಜ್ಯದ ಬಗ್ಗೆ ಹೇಳೋದಾದರೆ ಅದು ಯಾವ ರೀತಿ ಬೆಂಬಲ ಕೊಟ್ಟಿದೆ ಮತ್ತು ಅದು ಯಾವ ಥರ ಬೆಳೆದಿದೆ? 15 ವರ್ಷ ಆಗಿದೆ ಗ್ರಾಮ ರಾಜ್ಯ, 16ನೇ ವರ್ಷಕ್ಕೆ ಇನ್ನೇನು ಕಾಲಿಡುತ್ತೆ. ಗ್ರಾಮ ರಾಜ್ಯದ ಬಗ್ಗೆ ನಾನು ತುಂಬ ಏನು ಮಾಡಿದ್ದೇನೆ. ಯಾಕೆಂದರೆ ಈಗ ಉಡುಪಿಯಲ್ಲಿ ಈಗ ರೀಸೆಂಟಾಗಿ ಒಂದು 4-5 ವರ್ಷದಿಂದ ಇದಾಗ್ತಾ ಉಂಟು. ಬಟ್ ಒಳ್ಳೆಯ ರೀತಿಯಲ್ಲೇ ಅವರ ಇದು ಐಟಮ್ಸ್ ಸಹ ಅಷ್ಟೇ, ಅವರ ಅಕ್ಕಿಗಳಾಗಲಿ ಬೆಲ್ಲ ಆಗಲಿ ಇವನ್ ಅರಿಶಿನ ಪೌಡರ್ ಇಂಥದ್ದೆಲ್ಲ ತುಂಬ ಮಟ್ಟದ ಒಟ್ಟಿಗೆ ಇದರಿಂದ ತುಂಬ ನ್ಯಾಚುರಲ್ ಕಾಣ್ತೇನೆ. ಕೆಲವರು ಕೇಳ್ತಾರೆ, ಕಸ್ಟಮರ್ಸ್ ಗ್ರಾಮ ರಾಜ್ಯದ್ದೇ ಕೊಡಿ ಅಂತ ಕೇಳುವವರು ತಗೊಂಡೋರು ಇದ್ದಾರೆ. ಅದೊಂದು ರೀತಿ ನಮಗೂ ಸಹ ಒಂದು ಹೆಮ್ಮೆಯ ವಿಷಯವೇ. ಉಳಿದ ಸಂಸ್ಥೆಗಳಿಗೂ ಈ ಸಂಸ್ಥೆಗೆ ಏನು ಅಂದರೆ ನಿಮಗೆ ವಿಭಿನ್ನ ಅಂತ ಏನು ಅನಿಸೋದು? ವಿಭಿನ್ನ ಅಂತಲ್ಲ, ಕೆಲವು ರೆಕಗ್ನೈಸ್ಡ್ ಆರ್ಗ್ಯಾನಿಕ್ಸು ಇರ್ತಾರೆ. ಈಗ ಮಂತ್ರ ಕಂಪನಿಗಳಂಥದ್ದೆಲ್ಲ ತುಂಬ ವರ್ಷದಿಂದ ಇದ್ದವರು, ಒಂದು 18-20 ವರ್ಷದಿಂದ ಅವರು ಆರ್ಗ್ಯಾನಿಕನ್ನೇ ಫಾರ್ಮ್ ಮಾಡಿ ಹೈ ಲೆವೆಲಲ್ಲಿ ಮಾಡೋರು ಇದ್ದಾರೆ. ಬಟ್ ಇದೊಂದು ಸಣ್ಣ ಮಟ್ಟದಲ್ಲಿ ಮಾಡಿ ಇವತ್ತಿನ ದಿನ ಗ್ರಾಮ ರಾಜ್ಯ ಹೇಳಿ ತುಂಬ ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ, ನ್ಯಾಚುರಲ್ ಆಗಿ ಕೊಡ್ತಾ ಇದ್ದಾರೆ. ಅದು ಸತ್ಯ ಸಹ. ಆ ಮಟ್ಟದಲ್ಲಿ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಏನು ಬೇಕು ಗ್ರಾಮ ರಾಜ್ಯದಿಂದ, ಏನು ಹೊಸದು ಬರಬೇಕು ಅಂತಂದ್ರೆ? ಅಲ್ಲ, ಇನ್ನೂ ಸ್ವಲ್ಪ ಪ್ರಚಾರ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಧನ್ಯವಾದಗಳು ಗ್ರಾಮ ರಾಜ್ಯದ ವತಿಯಿಂದ. ಹಾಗೂ ಇನ್ನಷ್ಟು ಈ ಹಾದಿಯಲ್ಲಿ ಮುನ್ನಡೀರಿ, ಮತ್ತೊಂದಿಷ್ಟು ಜನರಿಗೆ ಮಾರ್ಗದರ್ಶಿಯಾಗಿ ಕೂಡ ಇರಿ. ಯಾಕಂದರೆ ಇಷ್ಟು ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಹೊಸಬರಿಗೆ, ಈ ಥರದ ಅಂಗಡಿಗಳು ಮಾಡುವವರಿಗೆ ನೀವು ಪ್ರೇರಣೆಯಾಗಿ ನಿಂತಿದ್ದೀರಿ. ಹಾಗೆ ಒಳ್ಳೆಯದಾಗಲಿ, ಮತ್ತಷ್ಟು ಕಡೆಗೆ ನಿಮ್ಮ ವ್ಯಾಪ್ತಿ ಕೂಡ ಹರಡಲಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಗ್ರಾಮ ರಾಜ್ಯದ ಈ ಸರಣಿ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ. ಆದರೆ ನಿಮ್ಮ ಮನೆಯ ಅಡಿಗೆ ಮನೆಯನ್ನು ಕೂಡ ವಿಷಮುಕ್ತವಾಗಿಸಿ, ಅದಕ್ಕಾಗಿ ವಿಷಮುಕ್ತ ವಸ್ತುಗಳನ್ನೇ ಮನೆಗೆ ತರುವತ್ತ ನಿಮ್ಮ ಗಮನ ಇರಲಿ, ಅದರಲ್ಲಿ ಗ್ರಾಮ ರಾಜ್ಯದ ಒಂದು ಪಾಲು ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.